ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ರೈತರಿಗೆ ನಾವು ನಿಮಗೆ ಕೆಲಸವನ್ನು, ನಿಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ 3,000 ಎಕರೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ, ರೈತರಿಂದ ತಗೊಳ್ಳುತ್ತೆ. ಇಲ್ಲಿ ನಾವು ಜವಳಿ ಪಾರ್ಕನ್ನು ತರ್ತೀವಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ನಿಮ್ಮ ಮಕ್ಕಳಿಗೆ ಕೆಲಸವನ್ನು ಕೊಡ್ತೀವಿ, ಇಲ್ಲಿಂದ ಗುಳೆ ಹೋಗ್ತಕ್ಕಂಥದ್ದನ್ನು ತಪ್ಪಿಸ್ತೀವಿ ಅಂತೇಳಿ 3,000 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳುತ್ತೆ. ಆದರೆ ಜಮೀನನ್ನು ವಶಪಡಿಸಿಕೊಂಡು ಅಲ್ಲಿ ಯಾವುದೇ ಒಂದು ಕೈಗಾರಿಕಾ ಒಂದು ಕಾರ್ಖಾನೆಗಳು ತರೋದಿಲ್ಲ. ಅಲ್ಲಿ ಕೇವಲ ಅಲ್ಲಿ ತರ್ತಕ್ಕಂಥದ್ದು ಫಾರ್ಮೆಟಿಕಲ್, ಏನು ಔಷಧಿಗಳು ಮತ್ತು ಟ್ಯಾಬ್ಲೆಟ್ಗಳು ತಯಾರಿಸ್ತಕ್ಕಂತಹ ಕಂಪನಿಗಳು ಮತ್ತು ವೇಸ್ಟ್ ಡಂಪಿಂಗ್ ಯಾರ್ಡ್ ಆಗಿ ಅಲ್ಲಿ ಮಾಡಿದ್ದಾರೆ. ಹೀಗೆ ಇದು ಮಾಡಿರೋದ್ರಿಂದ ಹೋಗಲಿ, ಮಕ್ಕಳಿಗೆ ಕೆಲಸವೂ ಸಿಗಲಿಲ್ಲ, ಜೊತೆಗೆ ಅಲ್ಲಿನ ವಿಷಾನಿಲ ಸೋರಿಸ್ತಕ್ಕಂಥದ್ರಿಂದ ವಿಷಗಾಳಿ ಬರೋದ್ರಿಂದ ನಮಗೆ ನಾನಾ ರೋಗಗಳು ಉಂಟಾಗ್ತಾ ಇದ್ದಾವೆ. ಸಾಕಷ್ಟು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಅಂಥೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದೇ ತಿಂಗಳು 5 ಮತ್ತು 6ನೇ ತಾರೀಕು ಸುರಿದಂಥ ಮಳೆಯ ಜೊತೆಗೆ ಕಡೇಚೂರು, ಬಾಡಿಯಾಲ ಕೈಗಾರಿಕಾ ವಲಯದಲ್ಲಿರ್ತಕ್ಕಂಥ ಕೆಮಿಕಲ್ ಕಂಪನಿಗಳ ವಿಷಪೂರಿತ ನೀರನ್ನು ಚರಂಡಿ ಮೂಲಕ ಹಳ್ಳಕ್ಕೆ ಬಿಟ್ಟಿದ್ದಾರೆ. ಅದರ ಪರಿಣಾಮವಾಗಿ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಹಳ್ಳದಲ್ಲಿರ್ತಕ್ಕಂಥ ಜಲಚರಗಳು ಮತ್ತು ಅಲ್ಲಿ ನೀರು ಕುಡಿಯಲು ಹೋದಂಥ ಕುರಿಗಳು ಸತ್ತು ಹೋಗಿವೆ. ಇದರಿಂದ ಅವಘಡಗಳು ಮೇಲೆ ಸಂಭವಿಸಿದ್ರು ಕೂಡ ಯಾಕೆ ಏನಪ್ಪ ಅಂತಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಯಾವೆಲ್ಲ ವರದಿ ಬಂದರೂ ಸಹ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಕ್ಕಂಥದನ್ನ ಜನರು ಏನಪ್ಪಾ ಅಂದ್ರೆ ಬೆಚ್ಚಿ ಬಿದ್ದಿದ್ದಾರೆ. ಈಗಾಗಲೇ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಹಳ್ಳದಲ್ಲಿರ್ತಕ್ಕಂಥ ಜಲಚರಗಳೆಲ್ಲ ಸತ್ತು ಹೋಗಿದಾವೆ, ಕುರಿಗಳು ಸಹ ಸತ್ತು ಹೋಗಿದೆ. ಇದಕ್ಕೆ ಏನಪ್ಪಾ ಅಂದ್ರೆ ಯಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಕಂಪನಿಗಳು ಈ ತರ ಬೇಕಾಬಿಟ್ಟಿಯಾಗಿ ದುರ್ನಡತೆಯಿಂದ ಜನರು ಏನಪ್ಪಾ ಅಂದ್ರೆ ಇಲ್ಲೆಲ್ಲ ತೊಂದರೆಗೀಡಾಗಿದ್ದಾರೆ. ಮೊದಲನೇದೇನಪ್ಪಾ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಕಂಪನಿಗಳನ್ನ ತರುವನೆಂದು ಸರ್ಕಾರ ಭರವಸೆ ನೀಡಿದ್ರು ಸಹ ಯಾಕೇನೋ ವಿಷಯ ಆಗ್ತಕ್ಕಂಥ ನಮ್ಮ ಮಾತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ. ಅದು ಒಂದು ಕಡೆ ಆದರೆ ಕಂಪನಿಯ ಏನು ವಿಷ ಅನಿಲವನ್ನು ಏನು ಅಲ್ಲಿಯೇ ಕಡೇಚೂರು ಬಾಡ್ಯಾಳದಲ್ಲಿ ಹತ್ಕೊಂಡು ಹೋಗ್ತಕ್ಕಂಥ ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಹಳ್ಳಕ್ಕೆ ವಿಷಾನಿಲ ಸೋರಿಕೆ ಏನು ಬಿಡ್ತಾ ಇರೋದ್ರಿಂದ ಅಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವಾಗಿದೆ. ಮೀನುಗಳು ಸತ್ತಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇರ್ಬೋದು. ಮೀನುಗಳು ಸಾಯೋದಲ್ಲದೆ ರೈತರು ಏನು ತಮ್ಮ ಹಸುಗಳು ಮತ್ತು ಮೇಕೆಗಳು ಇನ್ನಿತರ ಜಾನುವಾರುಗಳನ್ನು ಅಲ್ಲಿ ನೀರು ಕುಡಿಸಿ ಅಲ್ಲಿಯ ವಿಷ ನೀರನ್ನು ಕುಡಿದು ಅಲ್ಲಿ ಹಸುಗಳು ಮತ್ತು ಮೇಕೆಗಳು ಕೂಡ ಸತ್ತಿದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮಗೆ ಏನೋ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಉತ್ತಮವಾಗಿ ಅವರ ಬದುಕಾಗುತ್ತೆ ಅಂಥೇಳಿ ನಮ್ಮ ಜಮೀನನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಆದರೆ ಇದು ನಮ್ಮ ಜೀವಕ್ಕೆ ಕಂಟಕವಾಗಿದೆ, ನಮಗೂ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಇದು ಮಾರಕವಾಗಿದೆ. ಇಂತಹ ಒಂದು ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೂಡ ಏನು ಕಂಡು ಕಾಣದಂತೆ ಸುಮ್ಮನೆ ಕೂತಿದ್ದಾರೆ. ಸಾಕಷ್ಟು ಬಾರಿ ನಾವು ಧ್ವನಿ ಎತ್ತಿದರೂ ಸಹ ಇದಕ್ಕೆ ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಸರ್ಕಾರ ಕಿವಿ ಇದ್ದು ಕುರುಡರಂತೆ ನಟಿಸ್ತಾ ಇದೆ ಅಂಥೇಳಿ ಗ್ರಾಮಸ್ಥರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಈ ಕಂಪನಿಗಳು 10 ಹಳ್ಳಿಗಳಿಗೆ ಅವರ ಜೀವಕ್ಕೆ ಕುತ್ತನ್ನು ತರ್ತಕ್ಕಂತಹ ಕೆಲಸ ಮಾಡ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಒಂದು ಚರ್ಮ ರೋಗದ ಬಾಧೆಯಿಂದ ಕೂಡ ಇಲ್ಲಿಯ ಗ್ರಾಮಸ್ಥರು ಒಂದು ಬಾಧೆಯನ್ನು ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂತಹ ವಿಷಾನಿಲ ಸೂಸ್ತಕ್ಕಂತಹ ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನಮ್ಮ ಕಳಕಳಿಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.